ರೈತರ ರೋಷಾವೇಶದ ಮಧ್ಯೆ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಸಕ್ಕರೆಯ ಸಿಹಿ ಕೊಟ್ಟಿದೆ. 9 ದಿನಗಳ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕಟಾವು, ಸಾಕಣೆ ವೆಚ್ಚ ಹೊರತುಪಡಿಸಿ ಪ್ರತಿ ಟನ್ ಕಬ್ಬಿಗೆ 3,300 ನೀಡಲು ರಾಜ್ಯ ಸರ್ಕಾರ ಒಪ್ಪಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕಬ್ಬು ರೈತರು ಹೇಳಿದ್ದೇನು? 1 ಟನ್ ಕಬ್ಬಿನಿಂದ 14,000 ಲಾಭ, 3,500 ಕೊಡೋದು ಕಾರ್ಖಾನೆ ಮಾಲೀಕರಿಗೆ ಕಷ್ಟಬೇಕೆ? ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಕಬ್ಬಿನ ದರ ಹೆಚ್ಚಿಸಿದ್ದಕ್ಕೆ ಕೆಲ ಕಾರ್ಖಾನೆ ಮಾಲೀಕರು ಗೋಯಿಗೊಟ್ಟಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ರಾಜ್ಯ ಸರ್ಕಾರ ನಿರ್ಧಾರ. ಒಂಬತ್ತು ದಿನಗಳ ಹೋರಾಟ ಅಂತ್ಯ. ಕಬ್ಬು ರೈತರಿಗೆ ಸಿಹಿ ಕೊಟ್ಟ ಸರ್ಕಾರ. ಕಾರ್ಖಾನೆಗಳಿಂದ ಟನ್ಗೆ 50 ರೂಪಾಯಿ, ಸರ್ಕಾರದಿಂದ 50 ರೂಪಾಯಿ. ಟ್ರ್ಯಾಕ್ಟರ್ 3,250, ಸಿದ್ದರಾಮಯ್ಯನವರು ನಿಮಗೆ 50 ರೂಪಾಯಿ ಹಾಕಿ ಕೊಡ್ತು ನಂದ. ಸಿಹಿ, ಸಕ್ಕರೆಯಂತ ಸಿಹಿ. ನಾಡಿಗೆಲ್ಲ ಸಿಹಿ ಸಿಹಿಯಾದ ಸಕ್ಕರೆ ಹಂಚುವ ಕಬ್ಬು ರೈತರಿಗೆ ಕೊನೆಗೂ ಸಿಹಿ ಸಿಕ್ಕಿದೆ. ಪ್ರತಿ ಟನ್ ಕಬ್ಬಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಅಂತ ಕಳೆದ 9 ದಿನಗಳಿಂದ ಬೆಳಗಾವಿಯಲ್ಲಿ ಕಬ್ಬು ರೈತರು ನಡೆಸುತ್ತಿದ್ದ ಹೋರಾಟಕ್ಕೆ ಸಿಹಿಯಾದ ಫಲ ಸಿಕ್ಕಿದೆ. ದಶಕದಿಂದ ನ್ಯಾಯಯುತ ಬೆಲೆಗಾಗಿ ಕಬ್ಬು ರೈತರು ಬೀದಿಗಿಳಿದಿದ್ರು. ಸಕ್ಕರೆ ಕೊಡೋ ನಮಗೆ ಸರ್ಕಾರ ಕಹಿ ಕೊಡ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಆದ್ರೀಗ ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ನಿರ್ಧರಿಸಿದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ವಿಧಾನಸೌಧದ ಸಭಾಂಗಣದಲ್ಲಿ ಶುಕ್ರವಾರ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದೀರ್ಘ ಸಭೆ ನಡೆಸಿದರು. ಈ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೊಸ ದರದ ಬಗ್ಗೆ ಘೋಷಣೆ ಮಾಡಿದ್ದಾರೆ. 11.25% ರಿಕವರಿ ಪ್ರಮಾಣದ ಕಬ್ಬಿಗೆ 3,250 ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕು. ಇದಕ್ಕೆ ಸರ್ಕಾರ 50 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ಇಡೀ ರಾಜ್ಯಕ್ಕೆ ಅನ್ವಯವಾಗಲಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧಾರ. ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರೋಧ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧರಿಸಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಈ ತೀರ್ಮಾನವಾಗಿದೆ. ಸರ್ಕಾರದಿಂದ 50 ರೂಪಾಯಿ ಮತ್ತು ಕಾರ್ಖಾನೆಯಿಂದ 50 ರೂಪಾಯಿ ನೀಡೋದು ಫೈನಲ್ ಆಗಿದೆ. ಈ ಮೂಲಕ ಸಭೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನೀಡಲು ನಿರ್ಧರಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯರ ಈ ನಿರ್ಧಾರಕ್ಕೆ ಕೆಲ ಕಾರ್ಖಾನೆ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಖಾನೆ ಮಾಲೀಕರ ವಿರೋಧಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. 50 ರೂಪಾಯಿ ರಾಜ್ಯ ಸರ್ಕಾರ ಕೊಡಲಿದೆ ಹಾಗೂ 50 ರೂಪಾಯಿ ಸಕ್ಕರೆ ಕಾರ್ಖಾನೆ ಕೊಡಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ
ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರ ಜೊತೆ ಸಿಎಂ 7 ಗಂಟೆ ಸಭೆ ನಿರ್ಧಾರ. ಬೆಳಗಾವಿಯಲ್ಲಿ ಪ್ರತಿಭಟನಾ ನಿರತ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘಟನೆಗಳ ಪರವಾಗಿ ಸತತ 7 ಗಂಟೆಗಳ ಸಭೆ ನಡೆಸಿದ ರಾಜ್ಯ ಸರ್ಕಾರ 1 ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ನಿರ್ಧರಿಸಿದೆ. ಸಭೆ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ತಲಾ 50 ರೂಪಾಯಿ ಸೇರಿಸಿ ರೈತರಿಗೆ 1 ಟನ್ ಕಬ್ಬಿಗೆ 3,300 ಕೊಡಲು ತೀರ್ಮಾನ ಮಾಡಲಾಗಿದೆ ಅಂದರು. ಕರ್ನಾಟಕದಲ್ಲಿರೋ ಒಟ್ಟು ಸಕ್ಕರೆ ಕಾರ್ಖಾನೆಗಳು 81. ಇದರಲ್ಲಿ 59 ಖಾಸಗಿ, 12 ಸಹಕಾರಿ ಮತ್ತು ಗುತ್ತಿಗೆ ಆಧಾರಿತ ಸಹಕಾರಿ 9 ಹಾಗೂ 1 ಸಾರ್ವಜನಿಕ ಸಕ್ಕರೆ ಕಾರ್ಖಾನೆ ರಾಜ್ಯದಲ್ಲಿವೆ. ಈ ಪೈಕಿ 26 ಸಕ್ಕರೆ ಕಾರ್ಖಾನೆ ಬೆಳಗಾವಿಯಲ್ಲೇ ಇವೆ. ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿವೆ. ಇವುಗಳಲ್ಲಿ 11 ಸಹಕಾರಿ ಕಾರ್ಖಾನೆಗಳು, 1 ಕಾರ್ಖಾನೆ ಮಾತ್ರ ಸರ್ಕಾರಿ ಸೌಮ್ಯದ್ದು. ಉಳಿದವೆಲ್ಲ ಖಾಸಗಿ ಸಕ್ಕರೆ ಕಾರ್ಖಾನೆಗಳಾಗಿವೆ. ಅಕ್ಟೋಬರ್ 30ರಿಂದ ಬೆಳಗಾವಿ ರೈತರು ಕೇಂದ್ರ ಸರ್ಕಾರದ FRP ದರ ವಿರೋಧಿಸಿ ಇನ್ನೂ ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗಿಳಿದಿದ್ರು. ಪ್ರತಿಭಟನಾ ನಿರತ ರೈತ ಮುಖಂಡರ ಜೊತೆಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮಾತುಕತೆ ನಡೆಸಿದ್ರು. ಆದರೆ ಮಾತುಕತೆ ವಿಫಲವಾದ ಹಿನ್ನೆಲೆ ಸಚಿವರು ಮಾತುಕತೆಗೆ ತೆರಳಿದ್ರು. ಸಚಿವರು 10.25 ಇಳುವರಿ ಇರುವ ಕಬ್ಬಿಗೆ 3,100 ರೂಪಾಯಿ ಮತ್ತು 11.25 ಇಳುವರಿ ಕಬ್ಬಿಗೆ 3,200 ರೂಪಾಯಿ ಕೊಡೋದಾಗಿ ತಿಳಿಸಿದ್ರು. ಇದಕ್ಕೆ ಪ್ರತಿಭಟನಾ ರೈತರು ಒಪ್ಪಿಲ್ಲ. ಕಾನೂನು ಸಚಿವರಾದ HK ಪಾಟೀಲ್, ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಮಾತುಕತೆ ನಡೆಸಿದ್ರು. ರೈತರು ಒಪ್ಕೊಂಡಿರಲಿಲ್ಲ. ಹೀಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸುದೀರ್ಘ 7 ಗಂಟೆಗಳ ಸಭೆ ನಡೆಸಿದ್ರು. ಬಳಿಕ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ನಿರ್ಧರಿಸಿತು. ಇನ್ನು ಕಬ್ಬಿನ ಇಳುವರಿ ಪ್ರಮಾಣ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯತ್ಯಾಸ ಆಗುತ್ತೆ. ಆದರೆ ಎಲ್ಲ ಇಳುವರಿಗೂ 100 ರೂಪಾಯಿ ಹೆಚ್ಚಳ ಆಗಲಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿವೆ. ಕೇಂದ್ರ ಸರ್ಕಾರ 10/5/2025ರಂದು ಕಟಾವು ಮತ್ತು ಸಾಗಾಟ ಸೇರಿಸಿ 10.5 ರಿಕವರಿ ಇರೋ ಕಬ್ಬಿಗೆ ಪ್ರತಿ ಮೆಟ್ರಿಕ್ ಟನ್ಗೆ 3,550 ರೂಪಾಯಿ ನಿಗದಿಪಡಿಸಿದೆ. ರಾಜ್ಯದಲ್ಲಿ ಕಳೆದ ವರ್ಷ 5.6 ಕೋಟಿ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದಿಸಲಾಗಿದ್ದು, ಈ ವರ್ಷ ಸುಮಾರು 6 ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಕಬ್ಬು ಉತ್ಪಾದನೆ ಅಂದಾಜಿದೆ. ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯವಾಗುವಂತೆ ಕಟಾವು ಮತ್ತು ಸಾಗಾಟ ವೆಚ್ಚಕ್ಕೆ ಹೊರತುಪಡಿಸಿ 11.25 ರಿಕವರಿ ಕಬ್ಬಿಗೆ 3,250 ರೂಪಾಯಿ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕು. ಇದಕ್ಕೆ ಸರ್ಕಾರ 50 ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ಬೆಳಗಾವಿ ಜಿಲ್ಲಾಧಿಕಾರಿಯವರು ಅಂತಿಮಗೊಳಿಸಿದ್ದ ದರಕ್ಕಿಂತ 100 ರೂಪಾಯಿ ಹೆಚ್ಚಾಗಿದೆ. ಇದಕ್ಕೆ ಬಹುತೇಕ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ಸೂಚಿಸಿದ್ದಾರೆ. ರಿಕವರಿ ದರಕ್ಕೆ ಅನುಗುಣವಾಗಿ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರತ್ಯೇಕ ದರ ನಿಗದಿಪಡಿಸಲಾಗುವುದು. ಇದಕ್ಕೆ ರೈತರು ಒಪ್ಪಿಗೆ ಸೂಚಿಸುವ ವಿಶ್ವಾಸವಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದ ಸಿಎಂ, ಸಂಕಷ್ಟದಲ್ಲಿರೋ ರೈತರ ನೆರವಿಗೆ ಮುಂದಾಗಬೇಕು ಅಂತ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮನವಿ ಮಾಡಿದ್ದಾರೆ. ರೈತರು ಕೂಡ ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದುಕೊಂಡು ಕಾನೂನು ಸುವ್ಯವಸ್ಥೆ ಸುಗಮವಾಗಲು ಸಹಕರಿಸಬೇಕು ಅಂತಲೂ ಸಿದ್ದರಾಮಯ್ಯ ಕೋರಿದ್ದಾರೆ. ಸಕ್ಕರೆ MSP ಹೆಚ್ಚಳ, ಎಥನಾಲ್ ಹಂಚಿಕೆ ಹೆಚ್ಚಳ, ಸಕ್ಕರೆ ರಫ್ತು ಮಿತಿಯನ್ನು ಹೆಚ್ಚಿಸುವುದು ಸೇರಿದಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಲು ಕೇಂದ್ರಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನ ಒಳಗೊಂಡ ನಿಯೋಗ ಕರೆದುಕೊಂಡು ಹೋಗಲು ಸಿದ್ಧ ಅಂತ ಹೇಳಿದಿವಿ. ಇದಕ್ಕೆ ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ.
ಸಕ್ಕರೆ ಕಾರ್ಖಾನೆಗಳು ಎದುರಿಸ್ತಾ ಇರೋ ಸಮಸ್ಯೆಗಳು, ಅದೇ ರೀತಿ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಗಳಿಂದ ಎದುರಿಸ್ತಾ ಇರೋ ಸಮಸ್ಯೆ ಕುರಿತು ಸಮಾಲೋಚನೆ ನಡೆಸಿ ಪರಿಹಾರ ಒದಗಿಸಲು ಪ್ರತ್ಯೇಕ ಸಭೆ ನಡೆಸಲಾಗುತ್ತೆ ಅಂತಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಕಬ್ಬು ಬೆಳೆಗಾರರಿಗೆ ಸರ್ಕಾರ ಕೊನೆಗೂ ಸಿಹಿ ಕೊಟ್ಟಿದೆ. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. 50 ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200, ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ. ಗುರ್ಲಾಪುರ ಕ್ರಾಸ್ ಬಳಿ ಪಟಾಕಿ ಸಿಡಿಸಿ ರೈತರ ಸಂಭ್ರಮ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧಾರ ಪ್ರಕಟಿಸ್ತಾ ಇದ್ದಂತೆ ಅತ್ತ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಪ್ರಕಟಿಸ್ತಾ ಇದ್ದಂತೆ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿದ ಕಬ್ಬು ರೈತರು ಕುಣಿದು ಕುಪ್ಪಳಿಸಿದರು. ಸರ್ಕಾರ ಈಗೇನು 3,300 ರೂಪಾಯಿ ಕೊಡೋಕ್ಕೆ ತಯಾರಾಗಿದೆ. ಇದ್ರ ಬಗ್ಗೆ ರೈತ ಹೋರಾಟಗಾರರಾಗಿರುವಂಥದ್ದು ಮತ್ತು ಗುರ್ಲಾಪುರ ಹೋರಾಟದಲ್ಲಿ ಭಾಗಿಯಾಗಿ ಮುಂದಾಳತ್ವ ವಹಿಸಿಕೊಂಡಿರೋಂಥ ಚುನ್ನಪ್ಪ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಈಗಷ್ಟೇ ಸಕ್ಕರೆ ಸಚಿವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿರುವಂಥದ್ದು, ಕಬ್ಬಿಗೆ ಪ್ರತಿ ಟನ್ಗೆ 3,300 ರೂಪಾಯಿ ನಾವು ಕೊಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಏನು ನಮ್ಮದು 3,500 ರೂಪಾಯಿ ಬೇಡಿಕೆ ಇತ್ತು. 3,000 ರೂಪಾಯಿ 400 ಕೊಡಲೇಬೇಕು ಅನ್ನೋಂಥ ಒತ್ತಾಯನ ಸರ್ಕಾರಕ್ಕೆ ಕಾರ್ಖಾನೆ ಮಾಲೀಕರ ಕೊಟ್ಟ ಚಾಲು ಮಾಡ್ಬೇಕನ್ನೋಂಥ ಒತ್ತಾಯ ಇತ್ತು. ಈಗ ಅವರ 3,100 ರೂಪಾಯಿ ಕೊಡ್ತು ಅಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೂಡ ಮುಖ್ಯಮಂತ್ರಿಗೆ ಮಾತಾಡಿದ್ದೆ. ಇದೀಗ ಇಲ್ಲ, ನೀವು 3,400 ರೂಪಾಯಿ ಕೊಡಲೇಬೇಕು, ಯಾವುದೂ ಇಲ್ಲ, ಅವ್ರು 50 ರೂಪಾಯಿನೂ ಅಂದರು. 50 ಆಗಲ್ಲಣ್ಣ, ನಮ್ಮ 3,200 ಕೊಡಬೇಕು, ಇಲ್ಲ 400 ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೆ ಇದೀಗ ಒಂದು ಅರ್ಧ ಗಂಟೆ ಹಿಂದೆ. ಈಗ ಏನೋ ತೀರ್ಮಾನ ಬಂದಿದೆ ಹೇಳಿದ್ರಿ, ನಾನು ಕೂಡ ಈಗ ವೇದಿಕೆಗೆ ಹೋಗ್ತೀನಿ. ಅಲ್ಲೆಲ್ಲ ನನ್ನ ಕಬ್ಬು ಬೆಳೆಗಾರ 1,000 ಟನ್ ಬೆಳ್ತಕ್ಕಂಥ ಹಲವಾರು ಜನ ಇದ್ದಾರೆ. ನಾವು ಇವತ್ತೆಲ್ಲ ತೀರ್ಮಾನ ಮಾಡ್ತೀವಿ. 3,300 ಬಗ್ಗೆ ನಿಮ್ಮ ಅಭಿಪ್ರಾಯ ಇವತ್ತಲ್ಲಿ ಕಬ್ಬು ಬೆಳೆಗಾರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಏನಾದರೂ ರೈತರಿಗೆ ಕನ್ವಿನ್ಸ್ ಮಾಡುವಂಥದ್ದು ಅಥವಾ ಮಾಡೋಣ. ಒಂದು ಟನ್ ಕಬ್ಬಿನಿಂದ 14,000 ರೂಪಾಯಿ ಲಾಭ. 3,500 ರೂಪಾಯಿ ಕೊಡೋದು ಕಷ್ಟವ್ಯಾಕೆ? ಕಬ್ಬು ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಕಬ್ಬು ಬೆಲೆ ನಿಗದಿ ಬಗ್ಗೆ 2 ದರಗಳಿವೆ. ಒಂದು FRP ಅಂದ್ರೆ ನ್ಯಾಯೋಚಿತ ಮತ್ತು ಲಾಭದಾಯಕ ಬೆಲೆ. ಇದನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಲಿದೆ. ಇನ್ನು ಸಕ್ಕರೆಗೂ ಕೂಡ MSP ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡೋದು ಕೂಡ ಕೇಂದ್ರ ಸರ್ಕಾರ. ಹಾಗಾದ್ರೆ ಕಬ್ಬು ದರ ನಿಗದಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕಿರುವ ಸಂಬಂಧವೇನು?
ಇದೇ ಪ್ರಶ್ನೆಗೆ ಉತ್ತರಿಸಿರುವ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ ಕಬ್ಬಿಗೆ ದರ ನಿಗದಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಯಾವುದೇ ದರ ನಿಗದಿ ಹಕ್ಕನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಇರ್ತಕ್ಕಂಥ ಸಂಬಂಧ ಏನು ಅಂದರೆ, ಅವರು ಫಿಕ್ಸ್ ಮಾಡಿರ್ತಕ್ಕಂಥ ಪ್ರೈಸ್ನ ಸಕ್ಕರೆ ಕಾರ್ಖಾನೆಗಳು ಕೊಡಲಿಲ್ಲ ಅಂದರೆ ಅದನ್ನು ಲ್ಯಾಂಡ್ ರೆವೆನ್ಯೂ ಡ್ಯೂಸ್ ಅಂತ ಅದನ್ನು ವಸೂಲಿ ಮಾಡೋಕ್ಕೂ ಅಧಿಕಾರ ಮಾತ್ರ ಇದೆ. ಆಗಲಿ ದರ ನಿರ್ಧಾರದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ಹಕ್ಕನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ಪ್ರತಿ ವರ್ಷ FRP ಬೆಲೆಯನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ. ಇಳುವರಿ ಪ್ರಮಾಣದ ಆಧಾರದ ಮೇಲೆ ಕಬ್ಬಿಗೆ ದರ ನಿಗದಿಯಾಗಲಿದೆ. ಇನ್ನು 1 ಟನ್ ಕಬ್ಬಿನಿಂದ ಕಬ್ಬು ಕಾರ್ಖಾನೆ ಮಾಲೀಕರಿಗೆ 14,000 ಲಾಭ ಸಿಗಲಿದೆ. ಹೀಗಿದ್ದ ಮೇಲೂ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಲು ಕಷ್ಟವಾಗ್ತಿರೋದು ಯಾಕೆ? ಕಬ್ಬು ಅರಿಯೋ ಕಾರ್ಖಾನೆಗಳು ಕೇವಲ ಸಕ್ಕರೆಯನ್ನಷ್ಟೇ ಉತ್ಪಾದಿಸೋದಿಲ್ಲ, ಮೊಲಾಸಿಸ್, ಎಥನಾಲ್ ಮತ್ತು ವಿದ್ಯುತ್ತನ್ನು ಕೂಡ ಉತ್ಪಾದಿಸ್ತವೆ. ಇವುಗಳಿಂದಲೂ ಕೂಡ ಕಾರ್ಖಾನೆಗಳ ಮಾಲೀಕರು ಲಾಭ ಗಳಿಸ್ತಿದ್ದಾರೆ. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200, ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. 1 ಟನ್ ಕಬ್ಬಿನಿಂದ ಎಷ್ಟೆಲ್ಲ ಉತ್ಪಾದನೆಯಾಗುತ್ತೆ ಅಂತ ನೋಡಿದ್ರೆ 120 ಕೆಜಿ ಸಕ್ಕರೆ, ಪ್ರತಿ ಕೆಜಿ ಸಕ್ಕರೆಗೆ 45 ರೂಪಾಯಿ ಅಂದ್ರೆ 120 ಕೆಜಿ ಸಕ್ಕರೆಗೆ 5,400 ರೂಪಾಯಿ ಸಿಗಲಿದೆ. ಇನ್ನು ಮೊಲಾಸಿಸ್ 50 ಲೀಟರ್ ಸಿಗುತ್ತೆ. ಲೀಟರ್ಗೆ 100 ರೂಪಾಯಿ ಲೆಕ್ಕದಲ್ಲಿ ಒಟ್ಟು 5,000 ರೂಪಾಯಿ ಸಿಗುತ್ತೆ. 40 ಲೀಟರ್ ಎಥನಾಲ್ ಸಿಗುತ್ತೆ. ಲೀಟರ್ ಎಥನಾಲ್ 69 ರೂಪಾಯಿ, ಒಟ್ಟು 2,700 ರೂಪಾಯಿ ಮಾಲೀಕರ ಜೇಬಿಗೆ ಬೀಳಲಿದೆ. ಇನ್ನು 160 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಇದರಿಂದ 960 ರೂಪಾಯಿ ಸಿಗಲಿದೆ. ಈ ಮೂಲಕ 1 ಟನ್ ಕಬ್ಬಿನಿಂದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಒಟ್ಟು 14,060 ರೂಪಾಯಿ ಸಿಗಲಿದೆ. 1 ಟನ್ ಕಬ್ಬಿನಿಂದ ಇಷ್ಟೆಲ್ಲ ಉತ್ಪಾದನೆ ಆದ್ರೂ 14,000 ರೂಪಾಯಿ ಲಾಭ ಸಿಕ್ಕರೂ ರೈತರಿಗೆ ನ್ಯಾಯಯುತ ಬೆಲೆ ಸಿಗ್ತಿಲ್ಲ. ಮೊಲಾಸಸ್ನಲ್ಲಿ ಅದರಲ್ಲಿ ರೆಕ್ಟಿಫೈಡ್ ಸ್ಪ್ರೀಟ್ ಆಗಲಿ ಅಥವಾ ಎಥನಾಲ್ ಆಗಲಿ ಮಾಡ್ತಾರೆ. ಆಮೇಲೆ ಬಗಾಸಿಂದ ಪವರ್ ಜನ್ರೇಷನ್ ಆಗಿ ಹೋಗುತ್ತೆ, ಪ್ಲಸ್ ಬಯೋ ಕಾಂಪೋಸ್ಟು ಮಾಡ್ತಾರೆ. ಆ ಥರ ಏನು ಅನೇಕ ಕಾರ್ಖಾನೆಗಳು ಲಾಭದಲ್ಲೇ ನಡೀತಾ ಇದೆ. ಇನ್ಎಫಿಷಿಯೆಂಟಾಗಿ ಮಾಡ್ತಾರವರು ಅವ್ರ ಕಾರ್ಖಾನೆಗಳು ನಷ್ಟದಲ್ಲಿದೆ. ಎಫಿಷಿಯನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನಷ್ಟನ ಲಾಭ ಅನ್ನೋದಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಕಾರ್ಖಾನೆಗಳು, ಒಬ್ಬರೊಬ್ರು ಇರೋ 7-8 ಕಾರ್ಖಾನೆಗಳು ಹಾಕ್ಕೊಂಡಿದ್ದಾರೆ. ಎಲ್ಲ ಲಾಭದಲ್ಲಿದ್ದರೆ ಸುಮ್ಮನೆ ನಡೆಸ್ತಾರೆ ಎಲ್ಲರೂ ಫ್ಯಾಕ್ಟ್ರಿಗಳು. ಲಾಭ ಇದೆ, ಲಾಭ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹೌ ಎಫಿಷಿಯೆಂಟ್ಲಿ ದೇ ಮ್ಯಾನೇಜ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಅಷ್ಟೇ. ಆದ್ರೀಗ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ನಿರ್ಧರಿಸಿದೆ. ಸರ್ಕಾರ ನಿರ್ಧಾರ ಪ್ರಕಟಿಸ್ತಾ ಇದ್ದಂತೆ ಕಬ್ಬು ರೈತರು ಗೋಣಿದು ಕುಪ್ಪಳಿಸಿದ್ದಾರೆ.
ಕಬ್ಬಿಗೆ 3,300 ರೂಪಾಯಿ ಬೆಲೆ ನೀಡಲು ರಾಜ್ಯ ಸರ್ಕಾರ ತೀರ್ಮಾನ ಪ್ರಕಟಿಸ್ತಾ ಇದ್ದಂತೆ ಅತ್ತ ಬೆಳಗಾವಿಯಲ್ಲಿ ಕಬ್ಬು ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ರೈತರು ಒಪ್ಪಿಗೆ ಸೂಚಿಸಿದ್ದು 9 ದಿನಗಳ ಹೋರಾಟ ಕೈಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ 1 ಟನ್ಗೆ 3,300 ರೂಪಾಯಿ, ಮಹಾರಾಷ್ಟ್ರದಲ್ಲಿ 3,410 ರೂಪಾಯಿ ಸಿಗ್ತಿರೋದು ಹೇಗೆ? ಮಹಾರಾಷ್ಟ್ರದಲ್ಲಿ 1 ಟನ್ ಕಬ್ಬಿಗೆ 3,410 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಮಹಾರಾಷ್ಟ್ರದ ಬಿದ್ರಿಯ ದೂದ್ಗಂಗಾ ವೇದಗಂಗಾ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಸಕ್ತ ಸಾಲಿನಲ್ಲಿ 1 ಟನ್ ಕಬ್ಬಿಗೆ 3,614 ರೂಪಾಯಿ ನೀಡಿದೆ. ನೆರೆ ರಾಜ್ಯಗಳ ಕಾರ್ಖಾನೆಗಳು ಹೆಚ್ಚಿನ ದರ ನೀಡುತ್ತಿರುವಾಗ ಇಲ್ಲಿನ ಕಾರ್ಖಾನೆಗಳು ನೀಡುತ್ತಿರೋ ಈ ದರವನ್ನು ಒಪ್ಪಿಕೊಳ್ಳೋದು ಹೇಗೆ ಅನ್ನೋದು ರೈತರ ವಾದ ಆಗಿತ್ತು. ನಿಗದಿತ ದರ ನೀಡಲು ಕಾರ್ಖಾನೆಗಳು ಹಿಂದು ಮುಂದೆ ನೋಡ್ತಿರೋದ್ರಿಂದ ಕರುನಾಡಿನಲ್ಲಿ ಅರೆದ ಕಬ್ಬು ನೆರೆ ರಾಜ್ಯಗಳ ಪಾಲಾಗ್ತಿತ್ತು. ಆದ್ರೀಗ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ನಿರ್ಧರಿಸಿದೆ. ಸರ್ಕಾರದಿಂದ 50 ರೂಪಾಯಿ ಮತ್ತು ಮಾಲೀಕರಿಂದ 50 ರೂಪಾಯಿ ನೀಡಲು ನಿಗದಿ ಮಾಡಿದೆ. ಇನ್ನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಗುಯಿಗೊಡ್ತಿದ್ರು. ಕೊನೆಗೂ ಒಪ್ಪಿಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯಿಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನೀಡಲು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ರೈತರು ಕಳೆದ 9 ದಿನಗಳಿಂದ ನಡೆಸ್ತಾ ಇದ್ದ ಹೋರಾಟಕ್ಕೆ ಸರ್ಕಾರ ಕಡೆಗೂ ಮಣಿದಿದೆ. ಸಿಎಂ ಸಿದ್ದರಾಮಯ್ಯರ ತೀರ್ಮಾನವನ್ನ ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಸ್ವಾಗತಿಸಿದ್ದಾರೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ವಿವಿಧೆಡೆ ಬೆಲೆ ಹೆಚ್ಚಳದ ತೀರ್ಮಾನವನ್ನ ರೈತರು ಸ್ವಾಗತಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಶಶಿಕಾಂತ್ ಪಡಸಲಗಿ ಅವರನ್ನ ಮೇಲೆತ್ತಿ ಕುಣಿದು ಸಂಭ್ರಮಾಚರಣೆ ಮಾಡಿದ್ದಾರೆ. ಕಬ್ಬು ರೈತರ ರೋಷಾವೇಶ ಕೊನೆಯಲ್ಲಿ ಸಂಭ್ರಮದಿಂದ ಕೊನೆಯಾಗಿದೆ. ಇದೇ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.